ಇಷ್ಟು ದಿನ ಕನ್ನಡ ಕಿರುತೆರೆಯ ವೀಕ್ಷಕರನ್ನ ಸಖತ್ತಾಗಿ ಎಂಟರ್ಟೈನ್ ಮಾಡಿದಂತಹ ಬಿಗ್ ಬಾಸ್ ಒಂದು ಫಿನಾಲೆ ಕೌತುಕತೆಯ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಗೆ ಕ್ಷಣಗಣನೆ ಆರಂಭವಾಗಿದೆ. ಸದ್ಯ ಈಗ ತ್ರಿವಿಕ್ರಮ್ ಅವರ ಕಸಿನ್ ಬ್ರದರ್ ನಮ್ಮ ಬಾಸ್ ಟಿವಿ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಸೆಲೆಬ್ರೇಷನ್ ಗೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಸಿದ್ಧತೆ ಆಲ್ರೆಡಿ ಗಾಡಿಗಳು ಬರ್ತಿದೆ ಸರ್. ಸೆಲೆಬ್ರೇಷನ್ಗೆ ಆಲ್ರೆಡಿ ಇಲ್ಲೆಲ್ಲ ತುಂಬಾ ಗಾಡಿಗಳು ಬಂದಿದೆ. ಸೆಲೆಬ್ರೇಷನ್ ಇಲ್ಲಿಂದಲೇ ಸ್ಟಾರ್ಟ್. ಗೆದ್ದಾಗಿದೆ ಅಂತ ಆಲ್ರೆಡಿ ಗೊತ್ತಾಗಿದೆ. 100% ಕರ್ನಾಟಕ ಜನತೆ ಯಾವತ್ತೋ ಗೆಲ್ಸ್ಬಿಟ್ಟಿದ್ದಾರೆ ಅವನನ್ನ. ಈಗ ಸೆಲೆಬ್ರೇಷನ್ಗೆ ಅಷ್ಟೇ ವೆಯ್ಟ್ ಮಾಡ್ತಿದ್ವಿ. ಇನ್ನು 5-10 ಮಿನಿಟ್ಸ್ ಇದೆ, ಹೊರಗಡೆ ಬರ್ತಿದ್ದಾರೆ. ನಾವು ನೀವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ಅವನು ಒಂದು ಡೇ ಫಸ್ಟ್ ಇಂದ ಇರ್ಬೋದು, ಗೇಮ್ ಆಗಿರ್ಬೋದು, ಇದಾಗಿರ್ಬೋದು, ಎಲ್ಲಾನು 100% ಕೊಟ್ಕೊಂಡ್ಬಂದಿದ್ದಾನೆ. ವ್ಯಕ್ತಿತ್ವದಲ್ಲಿ ಆಟದಲ್ಲಿ ಇರ್ಬೋದು, ಮತ್ತೆ ಒಳಗಡೆ ಯಾವ್ದು ಮಿಸ್ಬಿಹೇವ್ ಇಲ್ದಲೆ 100% ಆಡಿಯಾನೆ. ಅದಕ್ಕೋಸ್ಕರ ಅವ್ನು ಗೆದ್ದಿಯಾನೆ. ಕರ್ನಾಟಕ ಜನತೆ ಯಾವತ್ತೋ ಗೆಲ್ಸ್ಬಿಟ್ಟಿದ್ದಾರೆ ಅವನ್ನ. ಈಗ ಫೈನಲ್ ಅಂತ ಏನು ಇಲ್ವೇ ಇಲ್ಲ ಅದ್ರಲ್ಲಿ. ಹಂಗಾಗಿ ಈಗ ಗೆದ್ದು ಹೊರಗಡೆ ಬರ್ತಾನೆ. ಅದೇನು ಕಪ್ ಇದೆ, ಬಿಗ್ ಬಾಸ್ ಕಪ್ಪು, ನಮ್ ಸುದೀಪ್ ಸರ್ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಆ ರೆಕ್ಕೆ ಕಟ್ಕೊಂಡು ಹಾರ್ಕೊಂಡು ಹೊರಗಡೆ ಬರ್ತಾನೆ ಅಂತ ನಾವು ಎಲ್ಲರೂ ಇದ್ ಮಾಡ್ಕೊಂಡು ಕಾಯ್ಕೊಂಡು ಕೂತಿದೀವಿ. ಆಲ್ರೆಡಿ ಗೆದ್ದಾಗಿದೆ ಸರ್ ಅವನು. ಗುಬ್ಬಿಯಿಂದ ಎಷ್ಟು ಜನ ಬಂದಿದ್ದಾರಾ ಅಂಡ್ ಯಾರೆಲ್ಲ ಬಂದಿದ್ದಾರೆ ಅಂತ? ಗುಬ್ಬಿಯಿಂದ ತುಂಬಾ ಜನ ಬಂದಿದ್ದಾರೆ ಸರ್. 100 ಜನ ಬಂದಿದ್ದಾರೆ. ಎಲ್ಲ ಗಾಡಿಗಳೆಲ್ಲ ನಿಂತಿದೆ. ಅದ್ರಲ್ಲೂ ಅವ್ನ ಆಪ್ತರು ಅಂದ್ರೆ ಇಲ್ಲಿ ತುಂಬಾ ಜನ ಇದ್ದಾರೆ. ಎಲ್ಲರೂ ಇದ್ ಮಾಡ್ಕೊಂಡು ಎಲ್ಲರೂ ಇಲ್ಲಿ ಗ್ರೂಪ್ ಮಾಡ್ಕೊಂಡು ಬಂದಿದ್ದಾರೆ. ಆಲ್ರೆಡಿ ಫೈನಲ್ ನ್ಯೂಸ್ ಬಂದಿದೆ. ಅದಕ್ಕೆ ಎಲ್ಲರೂ ಆ ಕಡೆ ಹೋಗ್ತಿದ್ದಾರೆ. ಸೊ ಈಗ ಇದಕ್ಕಿಂತ ಮುಂಚೆನೆ ಅವರು ಮಿನಿ ಸೀಸನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಈಗ OTT ತುಂಬಾ ಚೆನ್ನಾಗಿ ಆಡಿದ್ದ. ಅದ್ರಲ್ಲೂ ಕರ್ನಾಟಕ ಜನತೆ ಆಲ್ರೆಡಿ ಅವ್ನು ನೋಡಿದ್ರು. OTT ನೋಡಿ ಇದ್ ಮಾಡ್ಕೊಂಡು ಅದಕ್ಕೆ ಅಷ್ಟೊಂದು ಪ್ರೋತ್ಸಾಹಿಸಿದ್ದಾರೆ ಇದುವರೆಗೂ. OTT ಆತರ 100% ಕೊಟ್ಟು, ಇದ್ರಲ್ಲೂ ಬಿಗ್ ಬಾಸ್ 11 ಸೀಸನ್ ಅಲ್ಲೂ ಸಹ 100% ಕೊಟ್ಟಿಯಾನೆ. ಅದಕ್ಕೋಸ್ಕರ ಜನಗಳ ಸಪೋರ್ಟ್ ತುಂಬಾ ಇದೆ ಸರ್ ಕರ್ನಾಟಕದಲ್ಲಿ. ಅದ್ರಲ್ಲೂ ಅವನು ಹುಟ್ಟು ಬೆಳೆದಿದ್ದು ಗುಬ್ಬಿಲಿ. ಆ ಗುಬ್ಬಿ ಜನತೆ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತ್ರಿವಿಕ್ರಮ್ ಅವ್ರಿಗೆ ಬಿಗ್ ಬಾಸ್ ಕಪ್ ಏನಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿದೆ ಅಂತ? ಸರ್, ತ್ರಿವಿಕ್ರಮ್ಗೆ ಬಿಗ್ ಬಾಸ್ ಕಪ್ ಏನಕ್ಕೋಸ್ಕರ ಅಂತಂದ್ರೆ ಅವನು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾನೆ ಸರ್. ಅವ್ನು ಆಕ್ಟ್ರು ವಿತ್ ಒಳ್ಳೆ ಕ್ರಿಕೆಟರ್. ಅವನು ಮೊದಲು ಹೇಳ್ಬೇಕಂತಂದ್ರೆ ಈಗ ಇದೇ ಕಲರ್ಸ್ ಕನ್ನಡ ಅವನ್ನ ಇಂಡಸ್ಟ್ರಿಗೆ ತಂದು ದೊಡ್ಡ ಮಟ್ಟಿಗೆ ಬೆಳೆಸಿ ನಿಲ್ಸಿದೆ. ಅಂದ್ರೆ ಅವ್ನಿಗೆ ಏನಂದ್ರೆ ತುಂಬಾ ಸಫರ್ ಪಟ್ಟಿಯಾನೆ. ಯಾವ್ದು ಎಲ್ಲ ಫೈನಲ್ ಸ್ಟೇಜಿಗೆ ಹೋಗಿ ಕಳ್ಕೊಂಡಿರೋದು ಉಂಟು. ಅದಕ್ಕೋಸ್ಕರ ಇದ್ರಲ್ಲಿ ಗೆದ್ದು ಅವನಿಗೆ ಬಹಳ ಲೈಫ್ ಇದೆ ಇದ್ರಲ್ಲಿ. ಇದು ಅವ್ನ್ ಗೆದ್ರೆ ಅಂತಂದ್ರೆ ಇದು ನೀವು ಹೇಳ್ತಾ ಇರ ಏನಕ್ಕೆ ಇರ್ಬೋದು ಅಂತ. ಅವನು ಇದನ್ನ ಗೆದ್ರೆ ಅವನಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಹೆಸರಾಗುತ್ತೆ. ಅದರಲ್ಲಿ ಸುದೀಪ್ ಸರ್ ಕಡೆಯಿಂದ ಆಗ್ಲಿ, ಇದ್ರ ಕರ್ನಾಟಕ ಜನತೆಗಳ ಕಡೆಯಿಂದ ಆಗ್ಲಿ ತುಂಬಾ ಸಪೋರ್ಟ್ ಸಿಕ್ಕಿದೆ. ಹಂಗೆ ಇನ್ನು ಮುಂದಕ್ಕೆ ಅದೇ ತರ ಸಪೋರ್ಟ್ ಸಿಗ್ಬೇಕಂದ್ರೆ ಅವ್ನು ಇದ್ರಲ್ಲಿ ಗೆದ್ದು ಕಪ್ ಗೆದ್ದು ಒಂದು ಹೆಸರು ಮಾಡ್ಕೊಂಡ್ ಬರ್ಬೇಕು ಸರ್. ಬಿಗ್ ಬಾಸ್ ಅಲ್ಲಿ ದುಡ್ಡು ಒಂದಲ್ಲ ಸರ್, ಅದೊಂದು ಕಪ್ ಗೆಲ್ಲಿ ಅಂತ ನಾವು ಎಲ್ಲರೂ ಇದ್ ಮಾಡ್ಕೊಂಡು ಮನಸ್ಪೂರ್ವಕವಾಗಿ ಎಲ್ಲಾ ದೇವ್ರ ಕಡೆಯಿಂದ ಬೇಡ್ಕೊಂಡು ಇದ್ ಮಾಡ್ತಿದ್ವಿ ಸರ್. ಗುಬ್ಬಿಯಲ್ಲಿ ಯಾವ ರೀತಿ ಅಂತ ಸೆಲೆಬ್ರೇಷನ್ಸ್ ಗೆಲ್ಲ ಪ್ಲಾನ್ ಮತ್ತೆ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ? ಗುಬ್ಬಿ ಇಲ್ಲಿ ನೋಡಿ ಸರ್, ಇಲ್ಲೆಲ್ಲ ನಿಂತಿರೋರು ಗುಬ್ಬಿ ಅವರೇ. ಅವರ ಆಪ್ತರು ಎಲ್ಲ ಕ್ಲಾಸ್ಮೇಟ್ಸ್ ಇವರೆಲ್ಲ ಇದಾರೆ. ಇವರು ಸಹ ಅವರ ಫ್ರೆಂಡು. ಸರ್, ನಾನು ತ್ರಿವಿಕ್ರಮ್ ಬಾಲಿನ ಸ್ನೇಹಿತ. ಸೊ ನಾವು ಅವರೆಲ್ಲ 1ನೇ ಕ್ಲಾಸ್ ಇದೇ ಶ್ರೀನಿವಾಸ ಸ್ಕೂಲು, ಶುಭೋದಯ ಸ್ಕೂಲ್ ಓದೋರು. ತ್ರಿವಿಕ್ರಮ್ ಹೇಗೆ ಅಂದರೆ ಫಸ್ಟ್ ಒಂದು ಕ್ರಿಕೆಟ್ ಮೇಲೆ ಭಾರಿ ಹುಚ್ಚು ಕ್ರೇಜು. ಯಾವುದೇ ಒಂದು ಗೇಮ್ ಆದರೂ ಯಾವ್ದು ಫಸ್ಟ್ ಅಂತಿದ್ದೆ. ಯಾವ್ದ್ರಲ್ಲ ಓದೋದ್ರಲ್ಲಿ ಆಗ್ಬೋದು, ಕ್ರಿಕೆಟ್, ಸ್ಪೋರ್ಟ್ಸ್ಮನ್ಶಿಪ್ ಎಲ್ಲ ಫಸ್ಟು ಅವನೇ ಮುಂದಾಳತ್ವವಾಗಿ ಬರ್ತಿದ್ದ. ಸೊ ಇಲ್ಲೂ ಅದೇ ಥರನೇ ಮುಂದಾಳತ್ವ ಬಂದು ಇಲ್ಲಿ ಟಾಸ್ಕ್ ಮಾಸ್ಟರ್ ಅಂತ ಒಂದು ಬಿರುದು ತೊಗೊಂಡಾನೆ. ಸೊ ಇದೇ ಥರದೇ ಗೆದ್ಕೊಂಡ್ಬರ್ತಾನೆ. ಈ ಸಲ ಕಪ್ ಗೆದ್ದೇ ಗೆಲ್ತಾನೆ. ಸೊ ವಿಕ್ರಮ್ ವಿನ್ ಆಗ್ತಾನೆ. ಗುಬ್ಬಿಯಲ್ಲಿ ಯಾವ ರೀತಿ ಅಂತ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ಸರ್? ಯಾಕಂತಂದ್ರೆ ಒಬ್ಬ ಗೆಳೆಯ ಒಂದು ಏನಾದ್ರು ಸಮಥಿಂಗ್ ಏನೋ ಸಾಧನೆ ಅಚೀವ್ಮೆಂಟ್ ಮಾಡಿ ಬರ್ತಿದ್ದಾರೆ ಅಂತಂದ್ರೆ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಅವರ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಎಲ್ಲರೂ ಊರಿನವರೆಲ್ಲಾನು ಯಾವ ರೀತಿ ಗ್ರ್ಯಾಂಡ್ ವೆಲ್ಕಮ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಅಂತ? ಸರ್, ನಾವೆಲ್ಲ ಸ್ನೇಹಿತರೆಲ್ಲ ಸೇರಿಬಿಟ್ಟು ನಾವೆಲ್ಲ ಏನು ಮಾಡಿದ್ವಿ ಅಂದರೆ ತುಂಬ ಬ್ಯಾನರ್ಸ್ ಹಾಕಿದ್ವಿ. ಸೊ ಅವ್ನು ಕರ್ಕೊಂಡು ಹೋಗೋಕ್ಕಿಂತ ಇಲ್ಲ ಕಾರ್ ತೊಗೊಂಡ್ಬಂದಿವಿ ನಾವು. ಸೊ ಅಲ್ಲಿ ಊರಲ್ಲಿ ತುಂಬ ಜನ ಕಾಯ್ತಾ ಇದ್ದಾರೆ ಆಲ್ರೆಡಿ. ಸೊ ಈಗ ಅಟ್ ಪ್ರೆಸೆಂಟ್ MLA ಹೇಳ್ಸಿದೀವಿ ಆಲ್ರೆಡಿ. ಸೊ ವಿಕ್ರಮ್ ಗೆಲ್ತಾನೆ ಅಂತ ಆಲ್ರೆಡಿ ಗೊತ್ತಾಗಿದೆ. ಸೊ ಅವರು ಶ್ರೀಮತಿ ಅವರು ಸಹ ಹೇಳಿದ್ದಾರೆ. ಸೊ ಒಳ್ಳೆ ಪ್ರಿಪರೇಷನ್ಸ್ ಮಾಡಿದ್ವಿ. ಒಳ್ಳೆ ಇದಾಗಿದೆ ಸರ್, ನಮಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ. ಸೊ ತುಂಬಾ ಕಷ್ಟಪಟ್ಟು ಬೆಳೆದಿರುವಂತವ್ರು ಅಂತ ಹೇಳಿದ್ರೆ ಅವಕಾಶಗಳು ಎಷ್ಟೋ ಇದ್ರು ಸಹ ಒಂದು ರೆಕಗ್ನೈಸೇಷನ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಗ್ ಬಾಸ್ ಕಪ್ ಗೆಲ್ಲಿದ್ರೆ ಅವ್ರಿಗೆ ಅವಕಾಶಗಳ ಸುರಿಮಳೆ ಸುರಿಯುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಕರ್ನಾಟಕ ಜನತೆ ಈಗಲೇ ವೆಯ್ಟ್ ಮಾಡ್ತಾರೆ. ಅವ್ರ ಟ್ಯಾಲೆಂಟ್ ತಕ್ಕಂಗೆ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಒಬ್ಬ ಸಕ್ಸಸ್ಫುಲ್ ನಾಯಕ ನಟ ಆಗ್ತಾರೆ ಅನ್ನುವಂಥದ್ದು. ಸೊ ನೀವು ಎಷ್ಟು ಗರ್ವ ಪಡ್ತಾರೆ ಆಸ್ ಎ ಫ್ರೆಂಡ್ ಆಗಿ? ಸರ್, ನಾನು ತುಂಬ ಗೌರವ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಮಗೆ ಗುಬ್ಬಿಗೆ ತುಂಬ ಭಾರಿ ಕೀರ್ತಿ ಕೊಟ್ಟಿದ್ದಾನೆ. ಸೊ ಬಿಗ್ ಬಾಸ್ ಇಂದ ಒಂದು ಗುಬ್ಬಿ ಅಂತ ಹೆಸರು ಏನು ನೇಮ್ ಆಗ್ತಿದೆಯೋ, ಸೊ ವಿಕ್ಕಿಯಿಂದ ಒಂದು ನೇಮ್ ಆಗ್ತಿದೆ ತುಂಬ. ಸೊ ನಮ್ಗೆ ಅದೊಂದು ಗೌರವ ಇದೆ. ಅದಾದ್ಮೇಲೆ ಸಕೂಚಿ ಅಂತ ಒಂದು ಫಿಲಮ್ ರಿಲೀಸ್ ಆಯಿತು. ಸೊ ಪದ್ಮಾವತಿ ಅಂತ ಸೀರಿಯಲ್ ರಿಲೀಸ್ ಮಾಡಿದ್ದಾನೆ. ಅದು ಒಳ್ಳೆ ಹಿಟ್ ಆಗಿದೆ. ಅದಾದ್ಮೇಲೆ ಮತ್ತೆ ಈಗ ಬ್ಯಾಟ್ಮನ್ ಅಂತ ಅದರಲ್ಲೂ ಖಳನಾಯಕನಾಗಿ ಮಾಡಿದೆ. ಸೊ ಒಳ್ಳೆ ಹಿಟ್ ಆಗಿದೆ. ಸೊ ನೆಕ್ಸ್ಟ್ ಫ್ಯೂಚರ್ ಒಳ್ಳೆ ಗುಡ್ ಪ್ರಾಜೆಕ್ಟ್ ಸಿಗಲಿ ಅಂತ ನಾವು ಆಶಿಸ್ತೀವಿ. ಒಳ್ಳೆ ಬೇಡ್ಕೊಂತೀವಿ ಅವನಲ್ಲಿ ಸರ್. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಮಾತನಾಡಿ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಇದಿಷ್ಟು ತ್ರಿವಿಕ್ರಮ್ ಅವರ ಸಹೋದರ ಹಾಗೇನೆ ಅವರ ಬಾಲ್ಯದ ಗೆಳೆಯರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.